ಹೋಗ್ತೀನಿ ಹೃದ್ರೋಗ ತಜ್ಞರಿಗೆ ಡಾಕ್ಟರ್ ಋಷಿಕೇಶ್ ಅವರಿಗೆ ನನ್ನ ಮತ್ತೊಂದು ಪ್ರಶ್ನೆ ಸರ್. ಮನುಷ್ಯ ಜೀವಿಯ ಆರೋಗ್ಯ ಸ್ಥಿತಿಗತಿಗೆ ಆ ಜೀವಿಯ ಪರಿಸರ ಮತ್ತೆ ಆಹಾರ ಮತ್ತು ಅಧ್ಯಯನ ವಿಚಾರ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಅನ್ನೋ ವಿಚಾರ ಸರ್. ಋಷಿಕೇಶ್ ಸರ್ ಕೇಳಿಸ್ತಿದ್ಯಾ? ಇನ್ನೊಂದ್ಸಲ ಹೇಳ್ತೀರಾ? ಓಕೆ, ಈ ಮನುಷ್ಯನ ಅವನ ಜೀವದ ಒಂದು ಆರೋಗ್ಯ ವಿಚಾರ ಸ್ಥಿತಿಗತಿಗೆ ಆತನ ಪರಿಸರ ಮತ್ತೆ ಆಹಾರ ಅಧ್ಯಯನ ಇದು ಎಷ್ಟು ಮಟ್ಟಿಗೆ ಮ್ಯಾಟರ್ ಆಗುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಮೇಡಮ್. ನಾನು ಒಂದು ಹೃದಯ ತಜ್ಞರ ಒಂದು ಕಾನ್ಫರೆನ್ಸಿಗೆ ಹೋಗಿದ್ದೆ. ಸೊ ಹೃದಯ ತಜ್ಞರ ಕಾನ್ಫರೆನ್ಸಿಗೆ ಹೋದಾಗ ಇದೇ ರೀತಿ ಎಲ್ಲರೂ ಊಟ ತಿಂಡಿ ಅಂತ ಹೇಳಿ ಒಬ್ಬ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಡಾಕ್ಟರ್ ಒಂದು ಪ್ರೆಸೆಂಟ್ ಮಾಡಿದ್ರದ್ದು ಪೇಪರ್. ಅವ್ರು ಹೇಳುವ ಪ್ರಕಾರ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಹಾರ್ಟ್ ಅಟ್ಯಾಕ್. ಪೊಲ್ಯೂಷನ್ ಇಂದಾಗಿ ತುಂಬಾ ತೊಂದರೆ ಆಗತ್ತೆ. ನಮ್ಮ ಎಸ್ಪೆಷಲಿ ನಾವು ಪೇಟೆಯಲ್ಲಿ ಇರುವವರು, ಬೆಂಗಳೂರು ಅಂದ್ರೆ ನಮ್ಗೆ ಇಷ್ಟ, ಇಲ್ಲಿಂದ ಹೋಗಕ್ ತಯಾರಿಲ್ಲ. ನಾವು ಅಲ್ಲಿ ಹೋಗಕ್ ತಯಾರಿಲ್ಲ, ನಮ್ಗೆ ಪೇಟೆಯಲ್ಲೇ ಇರಬೇಕು. ಯಾಕಂದ್ರೆ ಇಲ್ಲೇ ನಮ್ಮ ಜೀವನ ಶೈಲಿ ಹೋಗಿದೆ. ಆದ್ರೆ ಇಲ್ಲಿನಂತಹ ಪೊಲ್ಯೂಷನ್ ಇಂದಾಗಿ ತುಂಬಾ ತೊಂದರೆ ಆಗತ್ತೆ. ಸುತ್ತಮುತ್ತಲು ಅಂತ ಕೇಳಿದ್ರೆ ಕೆಲವರು ಡಿಪ್ರೆಷನ್ ಅಂತ ಹೇಳೋದು ವೆರಿ ವೆರಿ ಕಾಮನ್, ಎಸ್ಪೆಷಲಿ ಅಮಂಗ್ ವಿಮೆನ್. ಆದ್ರೆ ಫಾರ್ಚುನೇಟ್ಲಿ ವಿಮೆನ್ಗೆ ಈ ಕಾಯಿಲೆ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ದೇರ್ ಹಾರ್ಮೋನ್. ಆದ್ರೆ ಒತ್ತಡ ಅಂತ ಹೇಳೋದು, ಈಗ ವರ್ಕ್ ಪ್ರೆಷರ್ ಇರ್ಬೋದು, ಈವನ್ ಟ್ರಾಫಿಕ್ ಪ್ರೆಷರ್ ಇರ್ಬೋದು. ಅದು ಅಲ್ಲದೆ ನೀವೇ ಯೋಚನೆ ಮಾಡಿ, ಒಂದು ಬೆಂಗಳೂರಲ್ಲಿ 1 ಲಕ್ಷ ರೂಪಾಯಿ ನಿಮ್ಮ ಸ್ಯಾಲ್ರಿ ಇದ್ರು ಒಂದು ಮನೆ ತಗೊಳ್ಳೋದು ಕಷ್ಟ. ಮನೆ ತಗೊಳ್ಳೋದಿದ್ರೆ ಮನೆಯವರಿಂದಾಗ್ಲಿ, ನಮ್ಮ ತಂದೆ ತಾಯಿಯಿಂದಾಗ್ಲಿ, ಎಲ್ಲರಿಂದ ಒಂದ್ ಕಡೆ ಒಂಥರ ಪ್ರೆಷರ್ ಇರುತ್ತೆ. ಯಾವಾಗ್ಲೂ ಒಬ್ಬ ಸೆಟ್ಲ್ ಆದ ಅಂತ ಹೇಳಿ ನೀವು ಕೇಳಿರ್ಬೋದು ಹಿಂದೆ. ಸೆಟ್ಲ್ ಆದ ಅಂತ ಹೇಳಿದ್ರೆ ಏನು, ಒಂದು ಮನೆ ಮಾಡ್ದ, ಒಂದು ಕಾರ್ ತಗೊಂಡ ಅಥವಾ ಬೈಕ್ ತಗೊಂಡ ನಮ್ಮ ಕಾಲದಲ್ಲಿ. ಸೊ ಅವ್ನು ಸೆಟ್ಲ್ ಆದ ಅಂತ ಹೇಳಿ. ಈ ಬೆಂಗಳೂರಲ್ಲಿ ಈಗಿನ ಇರುವ ಈ ಬೆಲೆಯಲ್ಲಿ ಈವನ್ ಮನೆ ತಗೊಳ್ಳೋದು ಕೂಡ ಕಷ್ಟ. ಅಂತವನಿಗೆ ಒಂಥರ ಗಿಲ್ಟಿ ಕಾನ್ಶಿಯನ್ಸ್ ಇರುತ್ತೆ, ನಾನು ಜೀವನದಲ್ಲಿ ಫೇಲಿಯರ್ ಆದ್ನೋ ಅಂತ ಹೇಳುವ ಒಂದು ಇರುತ್ತೆ. ಅದು ಅಲ್ಲದೆ ಈಗಿನ ಮಕ್ಕಳು, ನಾವು ಹೇಳ್ದಂಗೆ ಮಕ್ಕಳು ಕೇಳಲ್ಲ, ಅವ್ರದ್ದು ಜೀವನ ಶೈಲಿನೇ ಬೇರೆ. ಮುಂಚೆ ಆದ್ರೆ ಕಾಲೇಜಿಗೆ ಹೋಗೋದು, ಡಿಗ್ರಿ ಮಾಡೋದು, ಆಮೇಲೆ ಮದುವೆ ಆಗೋದು, ಸೊ ಇಟ್ ವಾಸ್ ರೆಗ್ಯುಲರ್. ಈಗ ಆ ರೀತಿ ಅವ್ರು ಕೇಳಲ್ಲ. ಅಂತ ಒತ್ತಡ ನಮ್ಗೆ ಬೇರೆ ಇರುತ್ತೆ. ನಮ್ಮ ಸಿಬ್ಲಿಂಗ್ಸ್ ಇಂದ ಒತ್ತಡ ಇರುತ್ತೆ. ಸೊ ವರ್ಕ್ ಅಲ್ಲಿ ಆಕ್ಚುಲಿ ಸ್ಪೀಕಿಂಗ್ ನಮಗೆ ಏನು ಬೇಕು ಮತ್ತು ನಮ್ಮಲ್ಲಿ ಏನು ಇದೆ, ಇದರಲ್ಲಿ ಡಿಫರೆನ್ಸ್ ಇದ್ರೆ ಮಾತ್ರ ನಮ್ಗೆ ಯಾವಾಗ್ಲೂ ತೊಂದರೆ ಇರೋದು. ಇಟ್ ಮೇ ಬಿ ದುಡ್ಡಿರ್ಬೋದು, ಅಥವಾ ಈವನ್ ರಿಲೇಶನ್ಶಿಪ್ಸ್ ಮುಂದಿನ ತರ ಇಲ್ಲ. ಮುಂಚೆ ಆದ್ರೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ಬೆಳಿಗ್ಗೆ ಇದ್ರೆ ಅಪ್ಪ ಅಮ್ಮನಿಗೆ ಕಾಲಿಗೆ ತೊಟ್ಟು, ಕಾಲಿಗೆ ನಮಸ್ಕಾರ ಮಾಡಿ ಹೋಗೋದು, ಅಪ್ಪ ಅಮ್ಮನ ಹತ್ರ ಮಾತಾಡ್ಸೋದು, ಆ ರೀತಿ ಇತ್ತು. ಈಗ ಹೆಂಡತಿ ಬಂದ್ರೆ ಸಮಟೈಮ್ಸ್ ಅವಳಿಗೆ ಅತ್ತೆ ಮಾವ ಜೊತೆಗೆ ಇರಬೇಕಾಗಿರಲ್ಲ. ಅವಾಗ ಇವರಿಗೆ ನಮ್ಗೆ ಗಂಡಸರಿಗೆ ಗೊಂದಲ ಆಗ್ಬೋದು. ಯಾಕಂದ್ರೆ ಆ ಕಡೆ ಹೆಂಡತಿಯನ್ನು ಬಿಡೋಂಗಿಲ್ಲ, ಈ ಕಡೆ ಅಪ್ಪ ಅಮ್ಮನನ್ನು ಬಿಡೋಂಗಿಲ್ಲ. ಈ ರೀತಿ ಸಾಮಾಜಿಕ ಪ್ರೆಷರ್ ಬರುತ್ತೆ. ಸೊ ಆರ್ಥಿಕ, ಸಾಮಾಜಿಕ, ಮತ್ತೆ ಕೆಲವರಿಗೆ ಅನ್ನೆಸೆಸರಿ. ನೋಡಿ, ನೀವು ಮೊನ್ನೆ ಕ್ರಿಕೆಟ್ ಮ್ಯಾಚ್ ಇಲ್ಲಿ 11 ಜನ ಸತ್ತೋದ್ರು. ಅಗತ್ಯ ಇದ್ರೆ ಇದೆಯಾ ಅಂತ ಪ್ರೆಷರ್ ನಾನು ನೋಡಿದೀನಿ. ಕೆಲವರೆಲ್ಲ ರಾತ್ರಿ ಎಲ್ಲ ಕೂತು ಆ ಫಾರ್ಮುಲಾ 1 ನೋಡಿ, ಅಥವಾ ಕ್ರಿಕೆಟ್ ಮ್ಯಾಚ್ ಗಳನ್ನ ನೋಡಿ, ಫುಟ್ಬಾಲ್ ಮ್ಯಾಚ್ ಗಳನ್ನ ನೋಡಿ, ಅನ್ನೆಸೆಸರಿ ಟೆನ್ಷನ್. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಬೇಡದ್ದು ತಿನ್ನೋದು, ಕೋಡುಬಳೆ ಅದು ಇದು ಎಲ್ಲ ತಿನ್ನೋದು, ಜಾಸ್ತಿ ಆಲ್ಕೋಹಾಲ್ ಕುಡಿಯೋದು. ಈ ರೀತಿ ಟೋಟಲ್ ಈ ಸ್ಟ್ರೆಸ್ ನಿಂದಾಗಿ ಜೀವನ ಶೈಲಿನೇ ಕಂಪ್ಲೀಟ್ ಹಾಳಾಗೋಗುತ್ತೆ. ಈ ಜೀವನ ಶೈಲಿ ಹಾಳಾದ್ರೆ ಹೃದಯಾಘಾತ ಅಂತ ಹೇಳೋದು ಖಚಿತ. ಬಂದೇ ಬರ್ತದೆ. ಯಾಕಂದ್ರೆ ಮನುಷ್ಯ ಸಾಯ್ಬೇಕು ಅಂತಂದ್ರೆ ಮೋಸ್ಟ್ಲಿ 3 ರೀಸನ್ಸ್. ಒಂದು ಹೃದಯಾಘಾತ, ಎರಡನೇದು ಸೆರೆಬ್ರಲ್ ಸ್ಟ್ರೋಕ್ ಅಥವಾ ಇದು ಬರೋದು ಬ್ರೈನಿಗೆ, ಥರ್ಡ್ ಇಸ್ ಕ್ಯಾನ್ಸರ್. ಸೊ ಈ ಹೃದಯಾಘಾತ ಅಂತ ಹೇಳೋದು ಕಾಮನ್ ಆದ್ರಿಂದ ಸ್ವಲ್ಪ ಬೇಗ ಬಂದೇ ಬರುತ್ತೆ. ಸೊ ನಮ್ಮ ಜೀವನ ಶೈಲಿ, ನಮ್ಮ ಪರಿಸರ. ಐ ಹ್ಯಾವ್ ಅ ಕ್ವೆಶ್ಚನ್ ಟು ಯು. ನಾನು ಪವನ್ ಮತ್ತೆ ಕೀರ್ತಿ ಹತ್ರ ಮಾತನಾಡ್ತೀನಿ. ಹ್ಯಾವ್ ಅ ಕ್ವೆಶ್ಚನ್ ಟು ಯು ಸರ್. ಋಷಿಕೇಶ್ ಸರ್, ನೀವು ಯು ಸ್ಪೋಕ್ ಅಬೌಟ್ ಡಿಪ್ರೆಷನ್ ಬಗ್ಗೆ ಮಾತನಾಡ್ತಾ ಇದ್ರಿ. ನೀವು ಈ ಡಿಪ್ರೆಷನ್ ಅಥವಾ ಈ ಲೋನ್ಲಿನೆಸ್ ಇದು ಏನಾದ್ರೂ ಒಂದು ಪಾತ್ರ ವಹಿಸುತ್ತಾ ಹಾರ್ಟ್ ಅಟ್ಯಾಕ್? 100% ಮೇಡಮ್. ಡಿಪ್ರೆಷನ್ ಅಂತ ಹೇಳಿದಾಗ ಡಿಪ್ರೆಷನ್ ಇದ್ರೆ ಆಂಗ್ಸೈಟಿನೂ ಇರುತ್ತೆ. ದಿಸ್ ಆರ್ ಬೈಪೋಲಾರ್ ಯೂಶುವಲಿ. ಬೇಜಾರಿದ್ದವನಿಗೆ ಒಂಥರ ಆತಂಕನೂ ಇರುತ್ತೆ. ಸೊ ಆತಂಕ ಬಂದಾಗ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆದಾಗ ನಮ್ಮ ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತೀವಿ, ಹಾರ್ಟ್ ಅಲ್ಲಿ 4 ಚೇಂಬರ್ ಇರುತ್ತಲ್ಲ, ಅದ್ರಲ್ಲಿ ಲೆಫ್ಟ್ ವೆಂಟ್ರಿಕಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದು ಜಾಸ್ತಿಯಾಗಿ ಹೊಡಿಬೇಕು. ಅದು ಹೊಡಿತಾ ಇರ್ಬೇಕು ಅಂತಂದ್ರೆ ಅದು ದಪ್ಪ ಆಗತ್ತೆ. ದಪ್ಪ ಆದ ನಂತರ
ಅದಕ್ಕೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಬೇಕಾಗಿ ಬರುತ್ತೆ. ಆವಾಗ ಗ್ರ್ಯಾಜುವಲಿ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ, ಫೇಲಿಯರ್ ಆಗ್ತಾ ಹೋಗುತ್ತೆ. ಸಿ, ಇದು ಒಂದು ವೆರಿ ಇಂಟ್ರೆಸ್ಟಿಂಗ್. ಆಂಗ್ಸೈಟಿ ಬಂದಾಗ ನಮಗೆ ಯಾವಾಗಲೂ ನೀವು ನೋಡಿರ್ಬೋದು, ಗೊತ್ತಾಗತ್ತಲ್ಲ ನಿಮಗೆ, ಇದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಫಾಸ್ಟ್ ಆಗೋದು ನಮ್ಮಲ್ಲಿ ಅವಾಗ ಏನಾಗುತ್ತೆ, ದರ್ ಇಸ್ ಅ ಟೂ ವೇ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಒಂದು, ಹಾರ್ಟ್ ಜಾಸ್ತಿ ಪಂಪ್ ಮಾಡಿದಷ್ಟು ನಮ್ಮ ದೇಹದ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ. ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆದಷ್ಟು ಅದು ದಪ್ಪ ಆಗತ್ತೆ. ಅದು ದಪ್ಪ ಆದಷ್ಟು ಹಾರ್ಟಿನ ಮೇಲೆ ಪ್ರೆಷರ್ ಜಾಸ್ತಿ ಆಗತ್ತೆ. ಆಗ ಹಾರ್ಟ್ ಇನ್ನೂ ಜೋರಾಗಿ ದಬ್ಬಕ್ ಶುರು ಮಾಡತ್ತೆ. ಹಾರ್ಟ್ ಜೋರಾಗಿ ದಬ್ಬಕ್ ಶುರು ಮಾಡಿದಾಗ ತಿರ್ಗಾ ರಕ್ತನಾಳಗಳು ಇನ್ನೂ ದಪ್ಪ ಆಗ್ತವೆ. ದಿಸ್ ಇಸ್ ಕಾಲ್ಡ್ ಆರ್ಟೀರಿಯೋಸ್ಕ್ಲಿರೋಸಿಸ್. ಸೊ ಎಫೆಕ್ಟಿವ್ಲಿ ಸರ್ಕ್ಯುಲೇಷನ್ ಕಷ್ಟ ಆಗದಾಗ ಎಲ್ಲ ಕೈ ಕಾಲುಗಳ ಮೇಲೆ ಎಲ್ಲ ಕಡೆ ಕಾಯಿಲೆ ಬರ್ಬೋದು. ಮೇನ್ ಆಗಿ ಕೊರೊನರಿ ಆರ್ಟ್ರಿ, ನೀವು ಈಗ ಹಾರ್ಟ್ ತೋರಿಸ್ತಾ ಇದ್ರಿ, ಅಲ್ಲಿ ಕೊರೊನರಿ ಆರ್ಟ್ರಿ ಅಂತ ಇರುತ್ತೆ. 3 ಮೇನ್ ಆರ್ಟ್ರಿಗಳಿವೆ. ಆ ಆರ್ಟ್ರಿ ಅಂದ್ರೆ ರಕ್ತನಾಳಗಳು, ಅವುಗಳ ಮೇಲೆ ಜಾಸ್ತಿ ಪ್ರೆಷರ್ ಬಂದಾಗ ಅದರ ಒಳಗಡೆ ಏನಾದ್ರೂ ಸ್ವಲ್ಪ ಡ್ಯಾಮೇಜ್ ಆದ್ರೆ ಇನ್ಫ್ಲಮೇಷನ್ ಇಂದಾಗಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ರಕ್ತನಾಳಗಳು ಚಿಕ್ಕದಾಗಿ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಸ್ಟ್ರೆಸ್ can be, I will say, primary cause of heart attack after diet. ಸೊ ಇಲ್ಲಿ ಕೇವಲ ದೈಹಿಕ ಅಂಶಗಳು ಮಾತ್ರ ಮ್ಯಾಟರ್ ಆಗೋದಿಲ್ಲ, ಮಾನಸಿಕ ಅಂಶಗಳು ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳಾಗತ್ತೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತವಾಗಿ. ಇನ್ನೊಂದು ಏನಂದ್ರೆ, ದೈಹಿಕ ಅಂಶ ಮತ್ತೆ ಮಾನಸಿಕ ಅಂಶ ಜೊತೆ ಇರುತ್ತೆ. ನೀವು ನೋಡಿ, ಡಿಪ್ರೆಷನ್ ಇರುವವರು ದಪ್ಪ ಇರ್ತಾರೆ. ಯಾಕೆ ದಪ್ಪ ಇರ್ತಾರೆ ಅಂದ್ರೆ, ಡಿಪ್ರೆಷನ್ ಇರುವವರು ಜಾಸ್ತಿ ತಿಂತಾರೆ. ಅಂದ್ರೆ ನಾನು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ಯಾರಿಗೂ ಡಿಪ್ರೆಷನ್ ಇರುವವರಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಸುಮ್ಮನೆ ಸೋಷಿಯಲೈಸಿಂಗ್ ಕಮ್ಮಿ ಆದಷ್ಟು ನೀವು ಐಸೋಲೇಟ್ ಮಾಡ್ತಾ ಹೋಗ್ತೀರಾ. ನೀವು ಐಸೋಲೇಟ್ ಮಾಡ್ತಾ ಹೋದಷ್ಟು ನೀವು ಮನೆಯಲ್ಲಿ ಒಬ್ಬರೇ ಇರ್ತೀರಾ. ಮನೆಯಲ್ಲಿ ಒಬ್ಬರೇ ಇದ್ದಷ್ಟು ನೀವು ಜಾಸ್ತಿ ತಿಂತೀರಾ. ದಿಸ್ ಇಸ್ ವೆರಿ ಕಾಮನ್. ಅದೇ ನೀವು ಸೋಷಿಯಲೈಸ್ ಮಾಡ್ಕೊಂಡು ಎಲ್ಲರ ಜೊತೆ ಇದ್ದು, ಆಟೋಟ ಆಗ್ಲಿ, ಇಲ್ದಿದ್ರೆ ವಾಕಿಂಗ್ ಆಗ್ಲಿ, ಇಲ್ಲ ಕಾವ್ಯ ಕವನ, ಈ ರೀತಿ ಹಲವು ಸೋಷಿಯಲ್ ಲೈಫ್ ಅಲ್ಲಿ ಇದ್ರೆ ನೀವು ತಿನ್ನುವ ಸಾಧ್ಯತೆ ಕಮ್ಮಿ. ಇನ್ನೊಂದೇನಂದ್ರೆ, ಮೊಬಿಲಿಟಿ ಜಾಸ್ತಿ ಆಗತ್ತೆ. ಮೊಬಿಲಿಟಿ ಜಾಸ್ತಿ ಆದಷ್ಟು ಒಳ್ಳೇದು. ವಾಕಿಂಗ್ ಮಾಡಿ ಆದಷ್ಟು. ಈಗಿನ ಮಕ್ಕಳಿಗೆ ಕೆಲವರಿಗೆ 1 ಕಿಲೋಮೀಟರ್ ಹೋಗಕ್ಕೂ ಆಟೋ ಬೇಕು, ಅದೆಲ್ಲ ಬಿಟ್ಬಿಡಿ. ಸೊ ಫಿಸಿಕಲ್ ಮತ್ತೆ ಮೆಂಟಲ್ ಈಸ್ ಅ ಹ್ಯಾಂಡ್ ಇನ್ ಗ್ಲೌ. ಇದು ಜೊತೆಗಿರುತ್ತೆ. ನೀವು ನೋಡಿ, ಚೆನ್ನಾಗಿ ನಕ್ಕೊಂಡು ಓಡಾಡ್ತಾ ಇರುವವರು ಫಿಸಿಕಲಿ ಕೂಡ ಫಿಟ್ ಆಗಿರ್ತಾರೆ. ಸೊ ಎರಡನ್ನೂ ನೋಡ್ಕೋಬೇಕು, ಎರಡನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಓಕೆ ಡಾಕ್ಟರ್ ಪವನ್ ಸರ್, ನಾನು ನಿಮ್ಮ ಹತ್ರ ಮಾತಾಡೋದಾದ್ರೆ, ನೀವು ಸುಮಾರು ವಿಚಾರಗಳನ್ನ ಹೇಳ್ತಾರೆ. ಐ ಥಿಂಕ್ ಇನ್ನೂ ಬಹುತೇಕ ಭಾಗಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿರುವಂಥ ಅವಶ್ಯಕತೆ ತುಂಬ ಇದೆ ಅಂತ ಅನ್ಸುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ತಿಂತಾರೆ, ವರ್ಕೌಟ್ಗೂ ಹೋಗ್ತಾರೆ,